ಅದಕ್ಕೆ ಆನ್ಸರ್ ಬಂದು ಬೆಲ್ದಚ್ಚು. ರೌಂಡ್ ಬೆಲ್ಲ ಬರುತ್ತಲ್ಲ ಅದು ಬರಲ್ಲ, ಅಚ್ಚು ಬೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಆನ್ಸರು. ಸೀರೆ ಜಾಸ್ತಿ ಉಟ್ಲಿಲ್ಲ. ಸ್ಯಾರಿ ಅಂದರೆ ತುಂಬ ಇಷ್ಟ, ಬಟ್ ಅದನ್ನು ಹಾಕೊಂಡು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂದರೆ ಆಗಲ್ಲ ನನ್ನ ಕೈಲಿ. ಸಿರಿ 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 ಇದು ಒಂದು ಲೈಫ್ ಲಾಂಗ್ ಮೆಮೊರಬಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಇದನ್ನು ದೀಪು ಮೊದಲು ಗಿಫ್ಟ್ ಮಾಡಿದ್ದು ಸ್ಯಾರಿ ನನಗೆ ಇದೇನೆ. ಇದನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದೆರಡು ನನ್ನ ಹತ್ರ ಇರೋ ಕಾಸ್ಟ್ಲಿ ಸ್ಯಾರೀಸ್. ಅಂದರೆ ಇದು ಓನ್ಲಿ 100 ರೂಪೀಸು. ನಾನು ವರ್ಕ್ ಮಾಡೋ ದಿಸ್ ಈಸ್ ವೆರಿ ವೆರಿ ಮೆಮೊರಬಲ್ ಸ್ಯಾರಿ. ನನ್ನ ಮೊದಲನೇ ಬಾಗಿನದ ಸ್ಯಾರಿ. ಎಷ್ಟು ಚೆನ್ನಾಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಹತ್ರ ಇರೋ ಸ್ಯಾರಿ ಕಲೆಕ್ಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ಜೋಡಿಸಿಟ್ಕೊಂಡಿದ್ದೀನಿ. ಇದು ಯಾವಾಗ ತೊಗೊಂಡಿದ್ದು, ಅದ್ರ ಪ್ರೈಸ್ ಎಲ್ಲ ಏನು ಅಂತ ನಿಮಗೆ ಡೀಟೇಲಾಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಿಂದಿನ ವೀಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಹತ್ರ ಇರೋ ಕಲೆಕ್ಷನ್ಸ್ ಇಷ್ಟೇ, ಸ್ಯಾರಿ ಕಲೆಕ್ಷನ್ಸು. ಸ್ವಲ್ಪ ಮದುವೆ ಸ್ಯಾರೀಸ್ ಇದೆ, ಸ್ವಲ್ಪ ಫೆಸ್ಟಿವಲ್ಸ್ಗೆ ಅಂತ ತೊಗೊಂಡಿರೋದಿದೆ. ಅದು ಬಿಟ್ಟರೆ ಸ್ವಲ್ಪ ಮದುವೆಗೆ ಗಿಫ್ಟ್ ಕೊಟ್ಟಿರೋದಿದೆ. ಅದ್ರ ಪ್ರೈಸ್ ಎಲ್ಲ ಎಷ್ಟು ಗೊತ್ತೆ, ಅದ್ರ ಬ್ಲೌಸ್ ಡಿಸೈನ್ಸು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಸ್ಯಾರಿ ದೀಪು ನನಗೆ ಫಸ್ಟು ಸೀರೆ ಅಂತ ಕೊಡಿಸಿದ್ದು ಇದೆ ಫ್ರೆಂಡ್ಸ್. ನನಗೆ ಕುಕ್ಕೆಗೆ ಹೋಗಿತ್ತು ಪೂಜೆ ಮಾಡ್ಸೋಕ್ಕೆ ಅಂತ. ಅವಾಗ ಸ್ಯಾರಿ ತೊಗೊಂಡೋಗಿರಲಿಲ್ಲ ನಾನು. ಅವಾಗ ಇದನ್ನು ದೀಪು ಮೊದಲು ಗಿಫ್ಟ್ ಮಾಡಿದ್ದು ಸ್ಯಾರಿ ನನಗೆ ಇದೇನೆ. ಇದನ್ನಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇದು ಕಲರ್ ಕಾಂಬಿನೇಷನ್ನು ಚೆನ್ನಾಗಿದೆ ಫ್ರೆಂಡ್ಸ್. ಇದು ಮದುವೆಗೆ ತೊಗೊಂಡಿದ್ದು, ಅಮ್ಮ ಕೊಡಿಸಿದ್ದು ಈ ಸ್ಯಾರಿ. ಇದು ನಾನು ಮನೆಯಿಂದ ಚೌಟ್ರಿಗೆ ಹೋಗ್ತೀವಲ್ಲ ಫ್ರೆಂಡ್ಸ್, ಆವಾಗ ಅಂತ ಈ ಸ್ಯಾರಿಯ ಉಟ್ಕೊಂಡಿದ್ದು. ಇದ್ರ ಬ್ಲೌಸು ಚೆನ್ನಾಗಿದೆ. ಇದ್ರ ಬ್ಲೌಸ್ ಬಂದು ಈ ಥರ ಡಿಸೈನ್ಸ್ ಮಾಡಿಸಿದ್ದೀನಿ ನೋಡಿ, ಹಾಫ್ ಸ್ಲೀವ್ಸು. ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಈ ಸ್ಯಾರಿ ಬಂದು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಇದು ಮುಹೂರ್ತದ ಸ್ಯಾರಿ, ನನ್ನ ಮದುವೆದು. ಇದು ಒಂದು ಲೈಫ್ ಲಾಂಗ್ ಮೆಮೊರಬಲ್ ಸ್ಯಾರಿ ಅಂತಲೇ ಹೇಳ್ಬೋದು. ಮೆರೂನ್ ಬಾರ್ಡ್ರು ಜಾಸ್ತಿ ತೊಗೊತಾರೆ, ಬಟ್ ನನಗೆ ಮೆರೂನ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಗ್ರೀನ್ ಬಾರ್ಡ್ರು ತೊಗೊಂಡಿದ್ದೆ ಫ್ರೆಂಡ್ಸ್. ಇದು ಬ್ಲೌಸ್ ಏನು ಡಿಸೈನ್ಸ್ ಏನು ಮಾಡಿಸಿಲ್ಲ. ಇದನ್ನೇನು ಯಾವಾಗಲೂ ಸ್ಯಾರಿ ಹಾಕೊಳ್ಳಲ್ಲ, ಮದುವೆಗೆ ಹಾಕೊಂಡಿರೋದು. ಅದಾದಮೇಲೆ ಮದುವೆ ಆದಮೇಲೆ ಒಂದು ಫಂಕ್ಷನ್ ಮಾಡಿದ್ದು ನಮ್ಮೂರಲ್ಲಿ, ಅದಕ್ಕೆ ಹಾಕೊಂಡಿದ್ದೆ ಅಷ್ಟೇ. 2 ಸಲ ಹಾಕೊಂಡಿದ್ದೀನಿ. ಅದಾದಮೇಲೆ ಇದು ಮುಟ್ಟೆ ಇಲ್ಲ ಫ್ರೆಂಡ್ಸ್. ಇದು ನೋಡಿ, ಕಲರ್ ಕಾಂಬಿನೇಷನ್ ಸೂಪರಾಗಿದೆ. ನಾನು ಫೋಟೋ ತೋರಿಸಿ ಅಂಗಡಿಗೆ ಇದೇ ಥರ ಬೇಕು ಅಂತ ಹೇಳಿ ತೊಗೊಂಡಿದ್ದೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು 2500. ಚಿಕ್ಕಪೇಟೆಲೆ ಎಲ್ಲ ಮದುವೆ ಸ್ಯಾರೀಸ್ ಎಲ್ಲ ತೊಗೊಂಡಿದ್ದು 2500. ಇದು ಮೋಸ್ಟ್ಲಿ 1500 ಇರ್ಬೋದು. ಒಟ್ಟಿಗೆ ಬಿಲ್ ಹಾಕ್ಸಿದ್ವಲ್ಲ, ಇಂಡಿವಿಜುವಲ್ ಅಷ್ಟೊಂದು ಗೊತ್ತಿಲ್ಲ. ಇದು ಬಾರ್ಡ್ರ್ ನೋಡಿ ಫ್ರೆಂಡ್ಸ್, ಇಷ್ಟು ಅಗಲ ಇದೆ. ನನ್ನ ಮದುವೆಯ ರಿಸೆಪ್ಷನ್ ಸ್ಯಾರಿ ಇದೆ. ಮತ್ತು ನನ್ನ ಹತ್ರ ಇರೋ ಕಾಸ್ಟ್ಲಿ ಸ್ಯಾರಿ ಅಂದರೆ ಇದು ಮತ್ತು ಇದೆರಡು ನನ್ನ ಹತ್ರ ಇರೋ ಕಾಸ್ಟ್ಲಿ ಸ್ಯಾರೀಸ್. ಅಂದರೆ ಇದು 5000. ಇದು ಅಮ್ಮ ಕೊಟ್ಟಿದ್ದು ನನಗೆ, ಅಮ್ಮ ಕೊಡಿಸಿದ್ದು ಮದುವೆಗೆ ಅಂತ. ಅದನ್ನು ದೀಪರು ಕೊಡಿಸಿದ್ದು ಫ್ರೆಂಡ್ಸ್. ಈ ಸ್ಯಾರಿ ಬ್ಲೌಸ್ ಬಂದು ಇದು ಈ ಸ್ಯಾರಿ ನನ್ನ ಮದುವೆ ಸ್ಯಾರಿ ಬ್ಲೌಸ್ ಎಲ್ಲ ನನ್ನ ಫ್ರೆಂಡು ಉಮಾ ಅಂತ ಇದ್ದಾಳೆ, ಅವ್ರ ಅಕ್ಕ ಹೊಲ್ದು ಕೊಟ್ಟಿದ್ದು ಫ್ರೆಂಡ್ಸ್. ಪಾಪ ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ನೋಡಿ ಇದ್ರದ್ದು ಗೆಜ್ಜೆ ಎಷ್ಟು ಚೆನ್ನಾಗೈತೆ, ಮತ್ತು ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು ಮೋಸ್ಟ್ಲಿ 3000 ಅನಿಸುತ್ತೆ. ಬಟ್ಟು ಸ್ಯಾರೀಸು ಬ್ಲೌಸು ಎಲ್ಲ ಸೇರಿ 13000 ಆಗಿತ್ತು. ನಾನು ಇಂಡಿವಿಜುವಲ್ ಅಷ್ಟು ಗೊತ್ತಿಲ್ಲ ಫ್ರೆಂಡ್ಸ್. ನನಗಂತೂ ಸಖತ್ ಇಷ್ಟ ಆಯಿತು ಇದು ಡಿಸೈನು. ಇದು ಬಾರ್ಡ್ರು ನೋಡಿ ಏನು ಸಖತ್ತಾಗಿದೆ, ಕಾಂಬಿನೇಷನ್ನು ಚೆನ್ನಾಗಿದೆ. ಇದು 5000. ಇದು ದೀಪು ಕಡೆಯಿಂದ ನಮಗೆ ಕೊಟ್ಟಿದ್ದು. ನಾವು ಅವ್ರ ಮನೆಗೆ ಹೋಗ್ಬೇಕಾರೆ, ಮನೆ ತುಂಬಿಸ್ಕೊಂಡು ಹೋಗ್ಬೇಕಾರೆ ಅವ್ರು ಕೊಟ್ಟಿರೋ ಸ್ಯಾರಿ ಉಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ನಾನು ಮುಹೂರ್ತ ಆದಮೇಲೆ
ಆ ವೈಟ್ ಸ್ಯಾರಿ ಚೇಂಜ್ ಮಾಡಿ ಈ ಸ್ಯಾರಿ ಹಾಕ್ಕೊಂಡು ದೀಪ ಮನೆಗೆ ಹೋಗಿದ್ದೆ ವಸ್ತು ಪೂಜೆಗೆ. ಚೆನ್ನಾಯ್ತಲ್ಲ ಫ್ರೆಂಡ್ಸ್? ಈ ಸ್ಯಾರಿ ನೋಡಿ, ಕಾಂಬಿನೇಷನು ಗ್ರೀನು ಮತ್ತು ಪಿಂಕ್ ಬಾರ್ಡ್ರು. ಇದು 2500 ನೋಡಿ. ಈ ಥರ ಇದೆ ಬಾರ್ಡ್ರು, ಜರಿ. ಇದು ನಮ್ಮದು ಬೀಗ್ರೂಟಕ್ಕೆ ಹಾಕೊಂಡಿದ್ದೆ ಫ್ರೆಂಡ್ಸ್. ಅದೇನೋ ಗೊತ್ತಿಲ್ಲ, ಬೀಗ್ರೂಟದ ದಿವಸನೂ ಸಿಕ್ಕಾಬಟ್ಟೆ ಮಳೆ, ನಮ್ಮ ಮದುವೆ ದಿನನೂ ಸಿಕ್ಕಾಬಟ್ಟೆ ಮಳೆಗೆ ಈ ಸ್ಯಾರಿ ಸ್ವಲ್ಪ ಗಲೀಜಾಗ್ಬಿಟ್ಟೈತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಮ್ಮ ಮದುವೆ ದಿವಸನೂ ಸಿಕ್ಕಾಬಟ್ಟೆ ಮಳೆ. ನಮ್ಮದು ರಿಸೆಪ್ಷನ್ ಬೀಗ್ರೂಟ, ನಾನ್ ವೆಜ್ ಊಟ ಇತ್ತಲ್ಲ, ಅವಾಗಲೂ ಸಿಕ್ಕಾಬಟ್ಟೆ ಮಳೆ. ಹಾಕೊಂಡಿದ್ದೆ ನೋಡಿ, ಈ ಥರ ಕರೆ ಆಗೋಗ್ಬಿಟ್ಟೈತೆ ಫ್ರೆಂಡ್ಸ್. ಅದೆಷ್ಟು ಕ್ಲೀನ್ ಮಾಡಿರೋ ಆಗ್ತಿಲ್ಲ, ಡ್ರೈ ಕ್ಲೀನಿಕ್ಕಿಗಾದರೂ ಕೊಡಬೇಕು. ಇಷ್ಟಪಟ್ಟು ಕಾಂಬಿನೇಷನ್ ಚೆನ್ನಾಗೈತೆ, ಗ್ರೀನು ಮತ್ತು ಪಿಂಕ್ ಅಂತ ತೊಗೊಂಡಿದೆ. ಬಟ್ ಇದು ಗಲೀಜಾಗ್ಬಿಟ್ಟೈತೆ, ಮೇಲ್ಗಡೆನೇ ಎದ್ದು ಕಾಣಿಸುತ್ತೆ. ಆ ಸ್ಯಾರಿ ಬ್ಲೌಸು ಈ ಥರ ಹೊಲಿಸಿದೆ. ಇದು ಹಿಂದೆಗಡೆ, ಇದು ವಿಜಯಕ್ಕನೇ ಹೊಲ್ಕೊಟ್ಟಿದ್ದು. ಸಿಂಪಲ್ಲಾಗಿ ಚೆನ್ನಾಗಿ ಹೊಲ್ತಿದ್ದಾರೆ ಫ್ರೆಂಡ್ಸ್. ಗ್ರೀನ್ ಆ್ಯಂಡ್ ಪಿಂಕ್ ಬಾರ್ಡ್ರು ಚೆನ್ನಾಗಿತ್ತಲ್ಲ ಫ್ರೆಂಡ್ಸ್? ಇದು ಮದುವೆ ಸ್ಯಾರಿ ಇದೆ ತೊಗೊಂಡಿದ್ದೆ, ಬಟ್ ಇನ್ನೂ ಬ್ಲೌಸ್ ಹೊಲಿಸಿಲ್ಲ. ಇದು ಹಂಗೆ ಇಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಸ್ಯಾರಿ ಎಲ್ಲೂ ಜಾಸ್ತಿ ಹಾಕೋದೇ ಇಲ್ಲ, ಅದಕ್ಕೋಸ್ಕರ ಇನ್ನೂ ಹೊಲಿಸ್ಬೇಕು. ಇದ್ರ ಪ್ರೈಸ್ ಬಂದು 2500. ಈ ಸ್ಯಾರಿ ಬ್ಲೌಸ್ ಪೀಸು ಇದೆ, ಈ ಥರ ಬಾರ್ಡ್ರು ಇದೆ. ಇನ್ನೂ ಹೊಲಿಸಿಲ್ಲ ಫ್ರೆಂಡ್ಸ್, ಹೊಲಿಸ್ಬೇಕು. ಫ್ರೆಂಡ್ಸ್, ಈ ಸ್ಯಾರಿ ಬ್ಲೌಸು ಇದು. ಇದಕ್ಕೇನೋ ಡಿಸೈನ್ಸ್ ಮಾಡಿಸಿಲ್ಲ ಫ್ರೆಂಡ್ಸ್. ನಮ್ಮ ಮದುವೆ ಟೈಮಲ್ಲಿ ಯಾವುದೋ ಮುಸ್ಲಿಮ್ಸ್ ಹಬ್ಬ ಇತ್ತು, ರಂಜಾನ್ ಅನಿಸುತ್ತೆ ಮೋಸ್ಟ್ಲಿ. ಅವಾಗ ಬಟ್ಟೆ ಎಲ್ಲ ಜಾಸ್ತಿ ಇದ್ದಾವೆ ಅಂತ ಜಾಸ್ತಿ ವರ್ಕ್ ಯಾವುದು ಮಾಡ್ಕೊಡೋಕ್ಕೆಲ್ಲ, ಸ್ಟಿಚಿಂಗ್ ಮಾಡ್ಕೊಡೋಕ್ಕೆ ಹೋಗ್ತಾ ಇರಲಿಲ್ಲ. ಅದಕ್ಕೆ ಸಿಂಪಲಾಗಿ ಹೊಲಿಸಿದ್ದೀನಿ, ಏನೋ ಡಿಸೈನ್ಸ್ ಮಾಡಿಸಿಲ್ಲ. ಯಾವಾಗಾದ್ರೂ ಟೈಮ್ ಇದ್ದಾಗ ಡಿಸೈನ್ಸ್ ಮಾಡಿಸ್ಕೊಡು ಅಂತ. ಫ್ರೆಂಡ್ಸ್, ಈ ಸ್ಯಾರಿ ತೊಗೊಂಡು ಅಲ್ಲೇ ಒಂದು 10 years ಆಗಿದೆ. ಆದರೂ ನೋಡಿ, ಪ್ಯೂರ್ ಕಾಟನು ಚೆನ್ನಾಗಿದ್ದು. ನನ್ನ ಫ್ರೆಂಡು ಅವನೇ ಮನೇಲೇ ನೇಯ್ತಾ ಇದ್ದ, ಅವನ ಹತ್ರ ತೊಗೊಂಡಿದ್ದು. ಎಲ್ಲ ಕಾಂಬಿನೇಷನ್ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 500 ಫ್ರೆಂಡ್ಸ್. ಸ್ವಲ್ಪ ಕಲರ್ ಶೇಡ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು ಸ್ಯಾರಿ. ನನಗಂತೂ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದ್ರ ಬ್ಲೌಸು ಇದು ನೋಡಿ. ಇದು ಸುಮ್ಮನೆ ಜಾತ್ರೆಗೆ ಅಂತ ತಗೋರಿಲ್ಲ, ಸಿಂಪಲ್ ಆಗಿ ಹೊಲಿಸಿದ್ದೀನಿ. ಇದು ನೋಡಿ, ಗ್ರೀನ್ ಬಾರ್ಡ್ರು, ಮರೂನ್ ಸ್ಯಾರಿ. ಇದು ಸ್ಯಾರಿಗೂ ಗ್ರೀನೇ. ಇದು ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಅದಕ್ಕೆ ನಾನು ಜಾಸ್ತಿ ಉಡಲ್ಲ. ಇದು ಅವನ ಹತ್ರ, ನನ್ನ ಫ್ರೆಂಡ್ ಹತ್ರನೇ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 500 ಫ್ರೆಂಡ್ಸ್. ಇದು ತೊಗೊಂಡು ಜಾತ್ರೆಗೆ ಅಂತ ತೊಗೊಂಡಿದ್ದೆ, ನಮ್ಮೂರು ಜಾತ್ರೆಗೆ. ಇದ್ರ ಬ್ಲೌಸ್ ಇದು. ಏನೋ ಡಿಸೈನ್ಸ್ ಮಾಡಿಸಿಲ್ಲ, ಇಷ್ಟ ಸಿಂಪಲಾಗಿ ಮಾಡಿಸಿದ್ದೀನಿ. ನನಗೆ ಬಾರ್ಡ್ರು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮಾವಿನಕಾಯಿ ಬಾರ್ಡ್ರು ಒಂದು ಟೈಮಲ್ಲಿ ಟ್ರೆಂಡ್ ಆಗಿತ್ತು, ಸೊ ಅವಾಗ ತೊಗೊಂಡಿದ್ದಿದ್ದು. ಇದು ಫುಲ್ ಪ್ಲೈನು, ಬಟ್ ಶೈನಿಂಗ್ ಇದೆ. ಇದು ಅವನೇ ನನಗೆ ಮದುವೆಗೆ ಅಂತ ಗಿಫ್ಟ್ ಮಾಡಿದ್ದು ಫ್ರೆಂಡ್ಸ್. ನೋಡಿ, ಈ ಥರ ಜರಿ ಇದೆ ಅದರಲ್ಲೇ. ನಾವೇನು ಕುಚ್ಚು ಹಾಕ್ಸೋದೇ ಬೇಡ, ಅದೇ ರೆಡಿ ಬಂದ್ಬಿಟ್ಟೈತೆ. ಇದ್ರದ್ದು ಇನ್ನೂ ಬ್ಲೌಸ್ ಹೊಲಿಸಿಲ್ಲ ಫ್ರೆಂಡ್ಸ್, ಬಟ್ ಇದ್ರ ಪ್ರೈಸ್ ನನಗೆ ಗೊತ್ತಿಲ್ಲ. ನೋಡಿ, ಇದ್ರ ಬ್ಲೌಸ್ ಇದು ಈ ಥರ ಬಂದಿದೆ. ಫ್ರೆಂಡ್ಸ್, ಇದು ಸ್ಯಾರಿ ಅವನ ಹತ್ರನೇ ಹೇಳ್ಬಿಟ್ಟು ನನಗೆ ಇದೇ ಕಲರ್ ಕಾಂಬಿನೇಷನ್ ಬೇಕು ಅಂತೇಳಿ ಅವನ ಹತ್ರನೇ ನೇಯಿಸಿದ್ದೆ. ಸ್ಯಾರಿ ಕೈಮಗ್ಗ ಅವ್ರದ್ದೇ ಇದೆ, ಅವನೇ ತಂದ್ಕೊಟ್ಟಿದ್ದು. ಇದ್ರ ಪ್ರೈಸ್ ಬಂದು 2500 ಫ್ರೆಂಡ್ಸ್. ನೋಡಿ, ಕುಚ್ಚು ಈ ಥರ ಹಾಕ್ಸಿದ್ದೀನಿ. ಸಿರಿ 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 ಈ ಬ್ಲೌಸು ವಿಜಯಕ್ಕ ಹೊಲ್ಕೊಟ್ಟಿದ್ದೆ. 4 ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್. ಆ ಜಾತ್ರೆಗೆ ಹಾಕೋಬೇಕು ಅಂತ ಹೇಳ್ಬಿಟ್ಟು ಈ ಥರ ಡಿಸೈನ್ಸ್ ಕಳಿಸಿ ಮೊಬೈಲಲ್ಲಿ ಹೊಲಿಸಿದ್ದೆ. ಅಕ್ಕನ ಹತ್ರ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನೆರಿಗೆ ಇದೆ, ಕಾಣಿಸಲ್ಲ ಅಷ್ಟು. ಕಾಂಬಿನೇಷನ್ ಚೆನ್ನಾಯ್ತಲ್ಲ ಫ್ರೆಂಡ್ಸ್? ಸಿರಿ 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 ಫ್ರೆಂಡ್ಸ್, ಈ ಸ್ಯಾರಿ ಬಂದು ನಮ್ಮ ಆಂಟಿ ನನಗೆ ಗಿಫ್ಟ್ ಮಾಡಿದ್ದು ಮದುವೆಗೆ ಅಂತ. ಪ್ಲೈನ್ ಸ್ಯಾರಿ,
ಬಟ್ ಗೋಲ್ಡ್ ಮತ್ತೆ ಪಿಂಕ್ ಮಿಕ್ಸ್ ಶೈನಿಂಗ್ ಇದೆ, ಚೆನ್ನಾಗಿದೆ. ಇದ್ರ ಬ್ಲೌಸು ಇನ್ನೂ ಹೊಲಿಸಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ಮಣಿ ಮಣಿ ಡಿಸೈನ್ಸ್ ಇದೆ, ಹೊಲಿಸ್ಬೇಕು. ಕಾಂಬಿನೇಷನ್ ಇದು ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್ ಈ ಸೈಡ್ ನೋಡಿ, ಸ್ವಲ್ಪ ದಪ್ಪ ಈ ಸೀರೆ ಜಾಸ್ತಿ ಉಡಲ್ಲ ನಾನು. ಇದು ಉಟ್ಕೊಂಡ್ಬಿಟ್ರೆ ಸಿಕ್ಕಾಬಟ್ಟೆ ದಪ್ಪ ಕಾಣಿಸ್ತೀನಿ. ಬಟ್ ಕಾಂಬಿನೇಷನ್ ಚೆನ್ನಾಗಿದೆ, ಪರ್ಪಲ್ಲು ಗೋಲ್ಡು. ನೋಡಿ ಇದಕ್ಕೆ ಈ ಥರ ಸ್ಟೋನ್ ವರ್ಕ್ ಇದೆ ನೋಡಿ, ಈ ಥರ ಇದೆ, ಕುಚ್ಚಾಕ್ಸಿದೆ. ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್. ಇದು ಸುಮ್ಮನೆ ಹಂಗೆ ತೊಗೊಂಡಿದ್ದು, ನಮ್ಮ ಕಲರ್ ಕಾಂಬಿನೇಷನ್ ಡಿಸೈನ್ಸು ಚೆನ್ನಾಗಿದೆ ಅಂತ. ಇನ್ನೂ ಫಂಕ್ಷನ್ ಇತ್ತು, ಅವಾಗ ಫಂಕ್ಷನಿಗೆ ತೊಗೊಂಡಿದ್ದೆ. ಇದ್ರ ಬ್ಲೌಸ್ ಬಂದು ಈ ಥರ ಹೊಲಿಸಿದ್ದೀನಿ, ಡಿಸೈನು ನೋಡ್ಬೋದು. ಸ್ಲೀವ್ಸಿಗೆ ಮಾವಿನಕಾಯಿ ಬಾರ್ಡ್ರು ಡಿಸೈನ್ಸ್ ಮಾಡಿಸಿದ್ದೀನಿ. ಹಿಂದೆಗಡೆ ಪಿಕಾಕೋ ಡಿಸೈನ್ಸ್ ಇದೆ. ಈ ಬ್ಲೌಸು ಹೊಲಿಯೋಕ್ಕೆ 1500 ಫ್ರೆಂಡ್ಸ್. ಈ ಸ್ಯಾರಿನ 1500 ಫ್ರೆಂಡ್ಸ್. ಇದು ಪ್ಲೈನು ಬ್ಲೂ ಕಲರ್, ಡಾರ್ಕ್ ಬ್ಲೂ, ಚೆನ್ನಾಗಿದೆ. ಅವಾಗೆಲ್ಲ ಒಂದು ಕಾಲದಲ್ಲಿ ಪ್ಲೈನ್ ಸ್ಯಾರಿ ಬ್ಲೌಸ್ ಮಾತ್ರ ಡಿಸೈನ್ಸ್ ಇರೋದು, ಆ ಥರ ಟ್ರೆಂಡ್ ಇತ್ತಲ್ಲ ಫ್ರೆಂಡ್ಸ್, ಅವಾಗ ತೊಗೊಂಡಿದ್ದೆ. ಸ್ಯಾರಿಗಿನ ಬ್ಲೌಸೇ ಡಿಸೈನ್ ಆಗಿದೆ, ಗ್ರ್ಯಾಂಡ್ ಆಗಿದೆ. ಕಾಂಬಿನೇಷನ್ ಸೂಪರ್ ಆಯಿತು ಫ್ರೆಂಡ್ಸ್. ಇದು ಪಿಂಕ್ ಆ್ಯಂಡ್ ಬ್ಲೂ. ಇದು ಮೋಸ್ಟ್ಲಿ 800 ಅನಿಸುತ್ತೆ ಈ ಸ್ಯಾರಿ ಫ್ರೆಂಡ್ಸ್. ಇದಂತೂ ಸಕ್ಕ ಸ್ಮೂತಾಗಿದೆ ಸ್ಯಾರಿ, ಉಟ್ಕೊಂಡ್ರೆ ಸ್ವಲ್ಪನೂ ದಪ್ಪ ಕಾಣಿಸಲ್ಲ. ನಾವು ಹೆಂಗೆ ಕೂರಿಸ್ತೀವೋ ಅದೇ ಥರ ನೆರಿಗೆಲ್ಲ ಕೂರುತ್ತೆ. ಗ್ರೇ ಮತ್ತು ಗೋಲ್ಡನ್ನು ಬ್ಲೂ ಮಿಕ್ಸ್ ಬಾರ್ಡ್, ಪ್ಲೈನ್ ಎಸೆ ಇದೆ, ಡಿಸೈನ್ಸ್ ಏನಿಲ್ಲ. ಅದಕ್ಕೆ ಈ ಥರ ಕುಚ್ಚಿದೆ. ಇದ್ರ ಬ್ಲೌಸ್ ಬಂದು ಈ ಥರ ಇದೆ, ಬ್ಲೂ ಗ್ರೇ ಮಿಕ್ಸ್. ಇದು 799 ಫ್ರೆಂಡ್ಸ್. ಪ್ರೈಸ್ ಬಂದು 799. ಬ್ಲೌಸ್ ನೋಡಿ ಈ ಥರ ಇದೆ, ಎಂಬ್ರಾಯ್ಡ್ ವರ್ಕು. ಈ ಬ್ಲೌಸು ಸ್ಯಾರಿ ಪಾಲ್ಸು ಇಷ್ಟು ಹಾಕ್ಸೋಕ್ಕೆ 2000 ತೊಗೊಂಡ್ರು. ಕಾಂಬಿನೇಷನ್ ಚೆನ್ನಾಗಿದೆ, ಪ್ಯೂರ್ ಕಾಟನ್ ಸ್ಯಾರಿ. ಈ ಸ್ಯಾರಿ ಪ್ರೈಸ್ ಎಷ್ಟಿರ್ಬೋದು ಹೇಳಿ? ಓನ್ಲಿ 100 ರುಪೀಸು. ನಾನು ವರ್ಕ್ ಮಾಡೋ ಹತ್ರ ಅಲ್ಲಿ ಸ್ಯಾರಿ ಮಾರ್ಕೊಬರ್ತಾಯಿದ್ರು ಫ್ರೆಂಡ್ಸ್, ಅಲ್ಲಿ 100 ರುಪೀಸ್ಗೆ ಅಂತ ತೊಗೊಂಡಿದ್ದೆ. ಒಂದು ಸಲನೂ ಹಾಕಿಲ್ಲ, ತೊಗೊಂಡು ಅಲ್ಲೇ 3 ವರ್ಷ ಆಯಿತು. ಬಟ್ ಚೆನ್ನಾಗಿದೆ ಸ್ಯಾರಿ, 100 ರುಪೀಸ್ ಕೊಡ್ಬೋದು ಫ್ರೆಂಡ್ಸ್. ಇದು ಡಾರ್ಕ್ ಬ್ಲೂ, ಗೋಲ್ಡನ್ ಮತ್ತು ರೆಡ್ ಬಾರ್ಡ್ರ್. ಇದು ಸಿಂಪಲ್ ಆಗಿದೆ, ಬಟ್ ಆದರೂ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸಿಗೆ. ಬ್ಲ್ಯಾಕ್ ಥರ ಕಾಣಿಸುತ್ತೆ ನೋಡೋದಕ್ಕೆ, ಬಟ್ ಇದು ಡಾರ್ಕ್ ಬ್ಲೂ. 100 ಇರ್ಬೋದು. ನಮ್ಮ ಡ್ಯಾಡಿ ತೊಗೊಂಡಿದ್ದು, ನಮ್ಮ ಡ್ಯಾಡಿ ಸೆಲೆಕ್ಷನ್ಸ್ ಇದೆ. ಸೆಲೆಕ್ಷನ್ ಮಾಡೋದಕ್ಕೆ ನಮ್ಮಮ್ಮ ನನ್ನ ಯಾರೂ ಕರ್ಕೊಂಡೋಗಿಲ್ಲ, ಅವರೇ ಸೆಲೆಕ್ಷನ್ ಮಾಡಿ ನಮ್ಮ ಮಮ್ಮಿಗೊಂದು ನನಗೊಂದು ತೊಗೊಂಬಂದಿದ್ರು. ಈ ಸ್ಯಾರಿ ನೋಡಿ, ಬೆಣ್ಣೆ ಥರ ಐತೆ, ಮುಟ್ಟಿದ್ರೆ ಕಾಂಬಿನೇಷನ್ ಸೂಪರ್ ಆಗೈತೆ. ಬಟ್ ಇದು ನಂದಲ್ಲ ಸ್ಯಾರಿ, ನಮ್ಮ ಮಮ್ಮಿದು. ಕಲರ್ ಕಾಂಬಿನೇಷನ್ ಚೆನ್ನಾಗೈತೆ ಅಂತ ನಾನು ನಮ್ಮ ಅಮ್ಮನ ಸ್ಯಾರಿ ಹಾಕೊಂಬಂದೆ ಇವತ್ತು, ಈ ಸಲ ಊರಿಗೆ ಹೋದಾಗ. ನೋಡಿ ಮಾವಿನಕಾಯಿ ಬಾರ್ಡ್ರು ಚೆನ್ನಾಯ್ತಲ್ಲ ಫ್ರೆಂಡ್ಸ್. ಇದ್ರ ಪ್ರೈಸ್ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ದಿಸ್ ಈಸ್ ವೆರಿ ವೆರಿ ಮೆಮೊರಬಲ್ ಸ್ಯಾರಿ, ನನ್ನ ಮೊದಲನೇ ಬಾಗಿನದ ಸ್ಯಾರಿ. ಎಷ್ಟು ಚೆನ್ನಾಗೈತೆ ನೋಡಿ ಫ್ರೆಂಡ್ಸ್, ಬಾರ್ಡ್ರಿನ ನ್ಯೂ ಡಿಸೈನ್ಸು. ಇದ್ರ ಬ್ಲೌಸ್ ಬಂದು ಈ ಥರ ಹೊಲಿಸಿದ್ದೀನಿ. ಇದು ನನ್ನ ತಂಗಿ ಮದುವೆ ಇತ್ತು, ತಂಗಿ ಮದುವೆಗೆ ಹಾಕಿದ್ದೆ, ಒಂದು ಸಲ ಅಷ್ಟೇ ಹಾಕಿರೋದು. ಇದು ನನ್ನ ಮೊದಲನೇ ಬಾಗ್ಲದ ಸ್ಯಾರಿ, ಡಾರ್ಕ್. ನಾವು ಹಾಕೊಂಗೋ ನಂಗೂ ಸೇಮ್ ಡಿಸೈನ್ಸ್, ಬಟ್ ಕಲರ್ ಅವಳಿಗೆ ಬೇರೆ ಕಲರು, ನನಗೆ ಈ ಕಲರ್ ತಂದಿದ್ರು. ಮತ್ತು ಈ ಸಲ ಬಾಗ್ಲದ ಸ್ಯಾರಿ ಯೆಲ್ಲೋ ವಿತ್ ಬ್ಲೂ ಪರ್ಪಲ್. ಇನ್ನೂ ಓಪನ್ ಮಾಡಿಲ್ಲ, ಬಟ್ ಸ್ಯಾರಿ ಮಾತ್ರ ಸಾಫ್ಟ್ ಆಗೈತೆ. ಬಟ್ ಸ್ಯಾರಿ ಮಾತ್ರ ಸಾಫ್ಟಾಗಿ ಚೆನ್ನಾಗೈತೆ ಫ್ರೆಂಡ್ಸ್. ಕಾಂಬಿನೇಷನ್ ನನ್ನ ಫೇಸಿಗೆ ಚೆನ್ನಾಗಿ ಕಾಣಿಸುತ್ತಲ್ಲ ಫ್ರೆಂಡ್ಸ್. ಇದ್ರ ಪ್ರೈಸ್ 800 ಅಂತ ಹೇಳಿದ್ರು. ಇನ್ನೂ ಬ್ಲೌಸ್ ಹೊಲಿಸಿಲ್ಲ, ಹೊಲಿಸ್ಬೇಕು ಫ್ರೆಂಡ್ಸ್. ಈ ಸ್ಯಾರಿ ಅಕ್ಕ ಕೊಡಿಸಿದ್ರು ಈ ಸಲ.
5 ತಿಂಗಳಿಗೆ ನನ್ನ ಕರ್ಕೊಂಡು ಹೋಗಿ ಬಂದಿದ್ರಲ್ಲ ಅವಾಗ ಅಕ್ಕ ತೊಗೊಂಬಂದಿದ್ದು. ಒಂಥರ ಯೂನಿಕ್ ಆಗೈತೆ ಫ್ರೆಂಡ್ಸ್ ಡಿಸೈನ್ಸು. ಗ್ರೀನ್ ಬಾರ್ಡ್ರು ಚೆನ್ನಾಗೈತೆ. ನನ್ನ ಹತ್ರ ಜಾಸ್ತಿ ಇದೇ ಥರ ಫ್ಲವರ್ ಡಿಸೈನ್ಸ್ ಇರೋದೇ ಐತೆ. ಡಾರ್ಕ್ ಗ್ರೀನ್ ಇದೆ ನೋಡಿ, ಬ್ಲೌಸ್ ಪೀಸ್ ಇದೆ. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಫ್ರೆಂಡ್ಸ್. ಇದ್ರ ಪ್ರೈಸ್ ಬಂದು 800 ಅಂತ ಹೇಳಿದ್ದು. ಸ್ಯಾರೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ನಾನು ಡಿ.ಎಡ್ ಮಾಡಬೇಕಾದ್ರೆ 2 ವರ್ಷ ಕಂಟಿನ್ಯೂಯಸ್ ಆಗಿ ಸ್ಯಾರೀಸ್ ಹಾಕ್ತಾ ಇದ್ದೆ. ಅದಾದಮೇಲೆ ಸ್ಯಾರಿ ಹಾಕೋದೇ ಬಿಟ್ಬಿಟ್ಟೆ. ಇನ್ನೊಂದು ಡಿ.ಎಡ್ ಆದಮೇಲೆ ಡಿ.ಎಡ್ ಮಾಡಬೇಕಾದ್ರೆ ಸ್ಯಾರಿ ಉಡೋದನ್ನು ಚೆನ್ನಾಗಿ ಕಲ್ತಿದ್ದು. ನಾನು ಫಾಸ್ಟಾಗಿ ಉಟ್ಕೊಂಡೆ. ಸೀರೆ ಜಾಸ್ತಿ ಉಟ್ಲಿಲ್ಲ. ಸ್ಯಾರಿ ಅಂದರೆ ತುಂಬ ಇಷ್ಟ, ಬಟ್ ಅದನ್ನು ಹಾಕೊಂಡು ವರ್ಕ್ ಮಾಡಬೇಕು, ಕೆಲಸ ಮಾಡಬೇಕು ಅಂದರೆ ಆಗಲ್ಲ ನನ್ನ ಕೈಲಿ. ಸುಮ್ಮನೆ ಹಾಕೊಂಡು ಫಂಕ್ಷನಿಗೆ ಹೋಗಿ ಫಂಕ್ಷನಿಂದ ಬರಬೇಕು ಅಷ್ಟೇ. ಅದುವೇ ಬಸ್ಸಲ್ಲಿ ಓಡಾಡೋಕ್ಕಂತೂ ಬರೋದೇ ಇಲ್ಲ. ಎಲ್ಲಿ ಬಿದ್ದೋಗ್ಬಿಡುತ್ತಪ್ಪ ಅಂತ ಭಯ ಆಗುತ್ತೆ ನೋಡಿ. ಇವಾಗೆಲ್ಲ ಗುಡ್ಡೆ ಹಾಕ್ಬಿಟ್ಟಿದ್ದೀನಿ. ವಿಡಿಯೋ ಮಾಡೋ ಖುಷಿಲಿ ಎಲ್ಲ ತೆಗ್ದು ಇಟ್ಬಿಟ್ಟಿದ್ದೀನಿ. ಇವಾಗ ಅದನ್ನು ಜೋಡಿಸೋದಕ್ಕೆ ಯಾರಪ್ಪ ಜೋಡಿಸ್ತಾರೆ ಅನ್ನೋಂಗಾಗುತ್ತೆ. ಬಟ್ ಏನು ಮಾಡೋದು, ಜೋಡಿಸ್ಲೇಬೇಕು ಫ್ರೆಂಡ್ಸ್. ನಾನು ಒಂದು ಒಗಟು ಕೇಳಿದ್ನಲ್ಲ ಹಿಂದಿನ ವಿಡಿಯೋದಲ್ಲಿ, ಅದಕ್ಕೆ ಆನ್ಸರು ಒಗಟು ಹೇಳ್ಬಿಡ್ತೀನಿ. 4 ಮೂಲೆ ಬಾವಿ, ಬಗ್ ನೋಡಿದ್ರೆ ಒಂದು ತೊಟ್ಟು ನೀರಿಲ್ಲ ಅಂತ ಒಗಟು ಕೇಳಿದೆ. ಅದಕ್ಕೆ ಆನ್ಸರ್ ಬಂದು ಬೆಲ್ದಚ್ಚು. ರೌಂಡ್ ಬೆಲ್ಲ ಬರುತ್ತಲ್ಲ ಅದು ಬರಲ್ಲ, ಅಚ್ಚು ಬೆಲ್ಲ ಬರುತ್ತಲ್ಲ ಫ್ರೆಂಡ್ಸ್, ಅದಕ್ಕೆ ಆನ್ಸರು ಫ್ರೆಂಡ್ಸ್. ಇವತ್ತೊಂದು ಒಗಟು ಕೇಳ್ತಾ ಇದ್ದೀನಿ. ಇದ್ರ ಆನ್ಸರು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಗಿಡದಲ್ಲಿ ಸಿಗಲ್ಲ, ಮರದಲ್ಲಿ ಬೆಳೆಯಲ್ಲ, ಬಟ್ ಇದಿಲ್ದಲೆ ಊಟ ರುಚಿಯಾಗಿರಲ್ಲ. ಗಿಡದಲ್ಲಿ ಸಿಗಲ್ಲ, ಮರದಲ್ಲಿ ಬೆಳೆಯಲ್ಲ, ಇದಿಲ್ದಲೆ ಊಟ ಅಂತೂ ರುಚಿ ಸಿಗಲ್ಲ. ಇದೇನಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಿಂದಿನ ವಿಡಿಯೋನೆಲ್ಲ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.